ಗೆಳೆಯರೇ, ಫೋನ್ಪೇ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಹಣ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. ಫೋನ್ಪೇನಲ್ಲಿ ಎಷ್ಟೇ ಹಣ ಇರ್ಬೋದು, ನೀವು ಹಣವನ್ನು ವಿತ್ಡ್ರಾ ಮಾಡಬೇಕು ಅಂದರೆ ಅದಕ್ಕೆ ಸಮಯ ಎಷ್ಟು ತೊಗೊಳುತ್ತೆ, ಯಾವ್ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಫೋನ್ಪೇ ಆ್ಯಪ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಮ್ಯೂಚುವಲ್ ಫಂಡ್ ಅಂತ ಏನು ಆಪ್ಷನ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಮ್ಯೂಚುವಲ್ ಫಂಡ್ ಅಂತ ಆಪ್ಷನ್ ಇದೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಾವು ಇನ್ವೆಸ್ಟ್ ಮಾಡಿರುವಂಥ ಹಣವನ್ನು ಇಲ್ಲಿ ತೋರಿಸುತ್ತೆ. ಅದು ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನೀವು ಯಾವ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಯಾವ ಒಂದು ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಒಂದಕ್ಕಿಂತ ಜಾಸ್ತಿ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಅದನ್ನು ಕೂಡ ಅದು ತೋರಿಸುತ್ತೆ. ನೀವು ಯಾವ ಒಂದು ಹಣವನ್ನು ವಿತ್ಡ್ರಾ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ವಿತ್ಡ್ರಾ ಅಂತ ಒಂದು ಆಪ್ಷನ್ ಇರುತ್ತೆ. ಇನ್ವೆಸ್ಟ್ ಮೋರ್ ಅಥವಾ ವಿತ್ಡ್ರಾ ಅಂತ ಇರುತ್ತೆ. ವಿತ್ಡ್ರಾ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ವಿತ್ಡ್ರಾ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಎಷ್ಟು ಹಣವನ್ನು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ವಿತ್ಡ್ರಾ ಆಲ್ ಅಂತ ಕ್ಲಿಕ್ ಮಾಡಿದರೆ ಎಷ್ಟು ಹಣ ಅವೈಲೇಬಲ್ ಇದೆ ಎಲ್ಲವೂ ಕೂಡ ವಿತ್ಡ್ರಾ ಆಗುತ್ತೆ. ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಹಣವನ್ನು ಕೂಡ ನೀವು ವಿತ್ಡ್ರಾ ಮಾಡ್ಕೋಬೋದು. ಈಗ ವಿತ್ಡ್ರಾ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಕಂಟಿನ್ಯೂ ಟು ವಿತ್ಡ್ರಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಒಂದು OTP ಬಂದುಬಿಟ್ಟು ಇಲ್ಲಿ ವೆರಿಫೈ ಆಗುತ್ತೆ. ಆದ ತಕ್ಷಣದಲ್ಲಿ ನಮ್ಮ ಹಣ ಅನ್ನೋದು ಈ ರೀತಿ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ತೋರಿಸುತ್ತೆ. ಇಲ್ಲಿ ನೋಡಿ, ಸಕ್ಸಸ್ಫುಲ್ ಅಂತ ನೋಡ್ಬೋದು. ವಿಡ್ರಾವಲ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ರಿಸೀವ್ಡ್ ಅಂತ. ಅಂದರೆ ಈಗಲೇ ವಿಡ್ರಾ ಆಗೋದಿಲ್ಲ ಸ್ನೇಹಿತರೆ. ಈ ರಿಕ್ವೆಸ್ಟ್ ತಗೊಂಡ ನಂತರದಲ್ಲಿ 24 hours ಇರ್ಬೋದು ಅಥವಾ 2 ವರ್ಕಿಂಗ್ ಡೇ ಒಳಗಡೆ ನಿಮ್ಮ ಹಣ ಅನ್ನೋದು ನಿಮ್ಮ ಬ್ಯಾಂಕಿಗೆ ಬರುತ್ತೆ. ಈ ರೀತಿ ನೀವು ಫೋನ್ಪೇ ಮ್ಯೂಚುವಲ್ ಫಂಡ್ನಿಂದ ಹಣವನ್ನು ವಿಡ್ರಾ ಮಾಡ್ಕೋಬೋದು.